ಸಂತೋಷ ಇದೆ. ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಹೋಲ್ ಮೀಡಿಯಾ ಅಂಡ್ ಕನ್ನಡ ಜನತೆಗೆ ನಮಸ್ಕಾರ. ನಿಮಗೆಲ್ಲ ಏನ್ ಅನಿಸ್ತು ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೆಸ್ಪಾನ್ಸ್ ಎಲ್ಲ ಕಡೆ ಬರ್ತಾ ಇದೆ. ಒಳ್ಳೆ ಪ್ರಯತ್ನ ಮಾಡಿದಾಗ ನಮ್ಮ ಕನ್ನಡ ಮನಸ್ಸುಗಳು ಹಾರೈಸಿದೆ ಅಂತ ಇದೊಂದು ಸಾಕ್ಷಿ. ತುಂಬಾ ಇಷ್ಟಪಟ್ಟಿದ್ದೀನಿ. ಅದೇ ರೀತಿ ತಗೊಂಡು ಹೋಗ್ತಾ ಇದ್ದಾರೆ. ಅದನ್ನು ಮಹಿಳೆಯನ್ನ ತುಂಬಾ ಮಾತಾಡ್ತೀವಿ. ಅವರು ಬಿಡ್ತಾ ಇದ್ದಾರೆ. ಅವ್ರ ಆಶೆ ಒಂದ್ ಮಾಡಿದ್ಮೇಲೆ 13 ವರ್ಷ ಆಯ್ತು ನಮ್ಗೆ ಈ ಟೂರ್ ಒಂದು ಕತೆ ರೆಡಿ ಮಾಡೋದಕ್ಕೆ. ಮಾಡ್ತೀವಿ, ಆಸೆಗಳಿದೆ. ಫಸ್ಟ್ ಎರಡು ಇವತ್ತು ಬಿಡುಗಡೆ ಆಗಿದೆ. ಎಂಜಾಯ್ ಮಾಡಿ ಬರ್ತಾರೆ, ಎಲ್ಲಾ ಕಡೆ ಬರ್ತಾ ಇದಾರೆ. ರಚಿತಾರಾಮ್ ಅವ್ರ ಒಬ್ಬರನ್ನ ಫೋಕಸ್ ಮಾಡ್ಬಿಡಿ, ಬೇರೆ ಬೇರೆ ಶೋಗಳಿಗೆ ಬರ್ತಾ ಇದಾರೆ. ಖಂಡಿತವಾಗ್ಲೂ ಬರ್ತಾರೆ. ಒಂದು ಸಿನಿಮಾ ಹುಟ್ಟಿಸುವಾಗಿದ್ದಂತ ಕಷ್ಟ ಅದು ಹುಟ್ಟಿದ ಮೇಲೆ ಜನರಿಗೆ ತಲುಪಿ ಅವ್ರು ಅದನ್ನ ಪ್ರೀತಿ ಮಾಡಿ ಇವತ್ತು ಬರ್ತಾ ಪ್ರತಿಕ್ರಿಯೆಗಳು ಹೆಂಗಿದೆ ಅಂತಂದ್ರೆ, ಆಡಿಕೊಂಡವರ ಎದುರುಗಡೆ ಆಡಿ ಆಡಿ ಬೆಳೆ ಮಗನೆ ಅಂತ ಹೇಳ್ತಾರಲ್ಲ, ಆಡಿಕೊಂಡವರೆಲ್ಲ ಇವತ್ತು ಹಾಡಿ ಮಾತಾಡ್ತಾ ಇದಾರೆ. ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಮೆಚ್ತಾ ಇರೋರಿಗೆ, ಮೆಸೇಜ್ ಮಾಡ್ತಾ ಇರೋರಿಗೆ, ಖುಷಿ ಪಡ್ತಾ ಎಲ್ಲರಿಗೂ ಧನ್ಯವಾದಗಳು. ಮೊದಲಿಗೆ ನಾನು ಹೀರೋ ಥ್ಯಾಂಕ್ಸ್ ಹೇಳ್ತೀನಿ. ಬರೋದನ್ನ ಅಷ್ಟು ಚೆನ್ನಾಗಿ ನಾಗಶೇಖರ್ ಅವರು, ಜಲವಾದಿ ಕುಮಾರ್ ಅವರು, ಮಂಡ್ಯ ಕಿಟ್ಟಪ್ಪ ಅವರು, ಇಡೀ ಟೀಮ್ ನ ಗೆಲುವು. ನನಗನ್ಸುತ್ತೆ, ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಕಥೆಗೆ ಒಂದು ಸ್ಫೂರ್ತಿ ಯಾರು ಅಂತಂದ್ರೆ, ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು, ಈ ವಿಚಾರಕ್ಕೆ ಸ್ಫೂರ್ತಿ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು, ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಶ್ರೀಮತಿ ಮೇಘನಾ ಚಿರು ಸರ್ಜಾ ಅವರು. ಎಷ್ಟೋ ಜನ ಯೋಧರ ಪತ್ನಿಯರಿದ್ದಾರೆ, ಎಷ್ಟೋ ಜನ ಸಾಧಕಿಯರಿದ್ದಾರೆ, ಬೆಳಕಿಗೆ ಬಾರದಲ್ಲಿದ್ದಾರೆ. ಅವರೆಲ್ಲರಿಗೂ ಈ ಸಿನಿಮಾ ಅರ್ಪಣೆ, ಮಹಿಳೆಯರಿಗೆ ಅರ್ಪಣೆ, ಆ ಹೃದಯಕ್ಕೆ ಅರ್ಪಣೆ, ಆ ತೊಟ್ಟಲು ತೂಗಿದಕ್ಕೆ ಅರ್ಪಣೆ. ಶಿಡ್ಲಘಟ್ಟದಲ್ಲಿ ಅಷ್ಟು ಜನ ಸಿರಿಕೋಸಿಸ್ ಕ್ಯಾನ್ಸರ್ ಬಂದು ಸತ್ತೋಗಿದಾರಲ್ಲ, ಅವರೆಲ್ಲರ ಆತ್ಮಗಳಿಗೆ ಅರ್ಪಣೆ. ರೇಷ್ಮೆ ಬೆಳೆಯುವ ಪ್ರತಿ ನೂಲಿಗೆ ಅರ್ಪಣೆ, ರೇಷ್ಮೆ ಹುಳಕ್ಕೆ ಅರ್ಪಣೆ. ಈ ಸಿನಿಮಾ ಅವರೆಲ್ಲರಿಗೂ ಅರ್ಪಣೆ. ಎಷ್ಟೊಂದು ವಯಸ್ಸು ಈಗಿನ ಕಾಲದಲ್ಲಿ ಅಂದ್ರೆ, ನಾನ್ ಬದುಕಿದ್ದೀನಲ್ವಾ ಈಗಿನ ಕಾಲದಲ್ಲಿ, ನಾಗಶೇಖರ್ ಬದುಕಿದಾರಲ್ವಾ, ಕಿಟ್ಟಪ್ಪ ಪ್ರೀತಿ ಮಾಡಿ ಮದುವೆ ಆದವ್ರು ಬದುಕಿದಾರಲ್ವಾ, ಎಲ್ಲರೂ ಬದುಕಿದ್ದಾರೆ ಅಂದ್ರೆ ಪ್ರೀತಿ ಒಂದೇ ಶಾಶ್ವತ ತಿಳ್ಕೊಳ್ಳಿ. ಅದ್ ಎಲ್ಲಾ ಕಾಲಘಟ್ಟಕ್ಕೂ ಎಲ್ಲಾ ತರದಲ್ಲೂ ಅನ್ವಯ ಆಗುತ್ತೆ. ಪ್ರೀತಿ ಹೇಳಕ್ಕೆ 100 ದಾರಿ. ನಾವೊಂದು ರೇಷ್ಮೆ ಹುಳನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ ಪ್ರೀತಿಗೆ ಧನ್ಯವಾದ. ಸರ್, ಒಬ್ರು ಮಹಿಳೆಯನ್ನ ಮಾತಾಡ್ತಿದ್ವಿ. ಅವ್ರು ಹೇಳಿದ್ರು, ನಿಮ್ ತಂಡದಲ್ಲಿ ಸೆಲೆಬ್ರಿಟಿಗಳು ಮತ್ತೆ ಯುವಕರು ಡಿವರ್ಸ್ ಕೇಸ್ ಜಾಸ್ತಿ ಆಗ್ತಿದೆ. ಅವ್ರು ಬಂದು ಸಿನಿಮಾ ನೋಡ್ಬೇಕು. ಯಾವ ಕೇಸ್ ಬಗ್ಗೆ? ಡಿವರ್ಸ್ ಕೇಸ್ ಜಾಸ್ತಿ ಆಗ್ತಿದೆ. ಅವ್ರು ಬಂದು 2 ಡೈವರ್ಸ್ ಆಗಿರೋದು ನಾನೇ ಸಿನಿಮಾ ಬರ್ತಿದ್ರಲ್ಲ. ಎಲ್ಲರೂ ನೋಡ್ಬೇಕು. ಜೊತೆಲಿ ಇದ್ದವರು, ಜೊತೆಲಿ ಇಲ್ದೇನೆ ಇರೋರು, ಒಟ್ಟಿಗಿರೋರು, ದೂರ ಆದವರು, ಹತ್ರ ಇರೋರು, ಎಲ್ರಿಗೂ ಪ್ರೇರಣೆ ನಾನೇ. ತುಂಬಾ ಸಂತೋಷವಾಗಿ ಬದುಕಬಹುದು ಅವ್ರ ನೆನಪಲ್ಲಿ ಏನಕ್ಕೆ. ಅದೇ ಈ ಸಿನಿಮಾ. ನನ್ ಜೀವನ ಬರೆದ್ರೆ ನೀವು ನೋಡಕ್ಕಾಗಲ್ಲ, ಅಷ್ಟು ಗೌರವಾಗಿರುತ್ತೆ. ಸಿನಿಮಾಗೋಸ್ಕರ ಅವ್ರಿಗೂ ಅನ್ಸ್ಬೇಕಲ್ಲ, ಆ ಕಡೆ ಅವ್ರಿಗೂ. ನನಗೆ ಅನ್ಸೋರ್ ಆಗಲ್ವಲ್ಲ. ಒಂದು ಸೇತುವೆನ ಒಂದ್ ಮಾತು ಹೇಳ್ತೀನಿ. ಈ ಸಿನಿಮಾದಲ್ಲಿ ಒಂದು ಪದ ಇದೆ. ಒಂದು ರೋಡನ್ನ, ಒಂದು ರಸ್ತೆನ, ಒಂದು ಏನನ್ ಬೇಕಾದ್ರೂ ಕಟ್ಬೋದು. ಸೇತುವೆಯನ್ನು ಮಾತ್ರ 2 ಕಡೆಯಿಂದ ಕಟ್ಟಬೇಕು ಸಮವಾಗಿ. ಅದು ಸಂಬಂಧ 2 ಕಡೆಯಿಂದ ಇದ್ರೆ ಮಾತ್ರ ಸೇತುವೆ ಆಗುತ್ತೆ. ಅದೇ ಈ ಸಿನಿಮಾ. ಆಡಿಯನ್ಸ್ ಇರ್ಬೇಕು, ನಮ್ ಕರ್ತವ್ಯ ನಾವು ಮಾಡಿದೀವಿ. ತುಂಬಾ ಚೆನ್ನಾಗಿದೆ. ಕಿಟ್ಟಪ್ಪ ಅಂತ ಅದ್ಭುತ ಮಾಡಿದ್ದಾರೆ. ಚಂದ್ರನ ಡೈಲಾಗ್ ನನಗೆ ಕಣ್ಣಲ್ಲಿ ಬಂತು. ನಾನೇ ಇವತ್ತು ಫಸ್ಟ್ ನೋಡಿದ್ದು. ಏಟಿಂಗ್ ನೋಡ್ತಾ ಇದ್ದು, ನಮ್ಗೆ ಏನು ಫೀಲ್ ಆಗಿರ್ಲಿಲ್ಲ. ಇವತ್ತು ನನಗೇನೆ ಫೀಲ್ ಆಯ್ತು. ಆ ಡೈಲಾಗ್, ಅದಕ್ಕೆ ನಮ್ಮ ಕಿಟ್ಟಪ್ಪ ವಾಯ್ಸು, ರಂಜಿತರಾಮ್ ಆಕ್ಟಿಂಗು, ನಮ್ಮ ನಾಣಿ ಅಣ್ಣ ಅದ್ಭುತವಾಗಿದೆ. ಜನಗಳಿಗೆ ತಲುಪಂತ ಕೆಲಸ ಮಾಡಿ ಎಲ್ಲರೂ ಬಂದು ನೋಡ್ಲಿ ಅಷ್ಟೇ. ಇನ್ನೇನು ಮಾತೇ ಬಿಡ್ತಾರೆ. ಥ್ಯಾಂಕ್ ಯು. ರಿಪೋರ್ಟ್ ಬಂದ್ಬಿಡುತ್ತೆ. ಎಲ್ಲರೂ ಒಂದೇನು ಅಂದ್ರೆ ಜನಗಳಿಗೆ ಡೇಟ್ ಒಂದು ಕನ್ಫ್ಯೂಷನ್ ಆಯ್ತು. 10ನೇ ತಾರೀಕಿಗೆ ಒಂದೇ ಒಂದು ಪ್ರಶ್ನೆ ನಿಮ್ಗೆ. ಈಗ ಸಿನಿಮಾ ನೀವು ನೋಡಿದ್ದೀರಿ, ನಿಮ್ಮಾಗೆ ನಮ್ಮ ಆಡಿಯನ್ಸ್ ಕೂಡ ನಿಮ್ಗೆ ಎಷ್ಟು ಖುಷಿಯಾಗಿದೆ ಅದನ್ನು ನೀವು ತೋರಿಸಿ, ಆಡಿಯನ್ಸ್ ಬರೋ ಹಾಗೆ ಮಾಡಿ. ಅವ್ರು ಬಂದು ಸಿನಿಮಾ ನೋಡ್ತಾರೆ, ನಿಮಗೆ ಖುಷಿಯಾಗಿದೆ, ಅವ್ರಿಗೆ ಖುಷಿಯಾಗಿದೆ. 100% ಹಾಗೆ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ದುಶ್ಮನ್ಗಳು ಇಷ್ಟಪಟ್ಟವ್ರು ಸಿನಿಮಾ ಇದೆ.